ನಮಸ್ತೆ, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗೊಂದು ತುಂಬ ದಿನದಿಂದ ಒಂದು ವಿಡಿಯೋನ ನೋಡಿದ್ದೆ. ಯೂಟ್ಯೂಬಲ್ಲಿ ಒಬ್ಬರು ಡಾಕ್ಟರ್ನ ಇಂಟರ್ವ್ಯೂ ಮಾಡಿದರು. ಇನ್ಸ್ಟಾದಲ್ಲಿ ನನಗೆ ಅದೊಂದು ವಿಡಿಯೋನ ನೋಡಿದ್ದೆ. ಓಕೆ, ಸರಿ ನೋಡೋಣ ಇರು ಏನು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ವಿಡಿಯೋನ ನೋಡಿದೆ. ಏನಪ್ಪ ಅಂತಂದರೆ, ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡವ್ರಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಿರುತ್ತೆ. ನಾರ್ಮಲ್ ಡೆಲಿವರಿ ಅಂತ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಸಿ ಸೆಕ್ಷನ್ ಬೆಸ್ಟು. ಮತ್ತು ಆಮೇಲೆ ಏನು ನಾವು ದುಡ್ಡಿಗೋಸ್ಕರ ಈ ಥರ ಎಲ್ಲ ಹೇಳಲ್ಲ, ಹಾಗೆ ಹೀಗೆ ಅಂತ ಒಬ್ಬರು ಡಾಕ್ಟ್ರ್ ಕೂತು ವಿಡಿಯೋ ಮಾಡಿದರು. ಲಕ್ಷಾಂತರ ಜನ ನೋಡಿದರು. ನನಗೆ ತುಂಬ ಬೇಜಾರಂತ ಅನಿಸಿದ್ದು, ಆ ಲಕ್ಷಾಂತರ ಜನರ ಮೈಂಡನ್ನು ಇವರು ಏನದು ತಿಳಿಯಾಗಿ ಇದ್ದ ನೀರಿಗೆ ಒಂದು ಕಲ್ಲು ಎಸೆದು ಅಥವಾ ಕೋಲನ್ನು ತಗೊಂಡು ಕಲಕಿ ಆ ನೀರಿನ ಶುದ್ಧತೆನ ಹಾಳು ಮಾಡ್ತಾರಲ್ವ, ಆ ರೀತಿ ನಮ್ಮ ಜನರ ಮೈಂಡನ್ನು ಹಾಳು ಮಾಡೋದಕ್ಕೆ ಈ ಥರ ಒಬ್ಬೊಬ್ಬರು ಡಾಕ್ಟ್ರ್ ಇದ್ದರೆ ಸಾಕಲ್ವ. ನಾನು ಎಲ್ಲ ಡಾಕ್ಟ್ರಿಗೆ ಅಂತ ಹೇಳ್ತಾ ಇಲ್ಲ, ಕೆಲವು ಡಾಕ್ಟರ್ಸ್ಗಳು ಈ ಥರ ದಾರಿ ತಪ್ಪಿಸುವಂತಹ ಮಾತುಗಳನ್ನು ಆಡ್ತಾರೆ. ಏನಂತ ಹೇಳಿದ್ದಾರೆ, ಸೊ ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ಆಗೋದ್ರಿಂದ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗೋದಿರ್ಬೋದು, ಒಳ್ಳೆಯದಲ್ಲ ನಾರ್ಮಲ್ ಡೆಲಿವರಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ನಿಜನಾ? ಸೊ ನಾನು ನನ್ನ 2 ಮಕ್ಕಳು ಕೂಡ ನಾರ್ಮಲ್ ಡೆಲಿವರಿ. ಡಾಕ್ಟರ್ಸ್ಗಳು ಬರೋಕ್ಕೂ ಮೊದಲೇ ನನಗೆ ನಾರ್ಮಲ್ ಡೆಲಿವರಿ ಆಗಿದ್ದು ಹಾಸ್ಪಿಟಲಲ್ಲೇ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸು, ಹಾಗಾದರೆ ನನ್ನ ಆರೋಗ್ಯ ಹದಗೆಟ್ಟಿದೆಯಾ? ಈ ಡಾಕ್ಟರ್ಸ್ ಏನು ಹೇಳಿದ್ರು, ಸೊ ಆ ರೀತಿ ನಾನೇನಾದರೂ ಪ್ರಾಬ್ಲಮ್ನ ಫೇಸ್ ಮಾಡಿದ್ನ? ಸೊ ನನ್ನ ಎಕ್ಸ್ಪೀರಿಯನ್ಸ್, ಹಾಗೆ ನನ್ನ ತಾಯಿ ಅವರು 3 ಜನ ನಾರ್ಮಲ್ ಡೆಲಿವರಿ, 3 ಮಕ್ಕಳು ನಾವು. ನಮ್ಮ ಅಜ್ಜಿ ಅವರೆಲ್ರಿಗೂ 9-10 ಜನ ಮಕ್ಕಳು, ಅವರೆಲ್ಲರೂ ನಾರ್ಮಲ್ ಡೆಲಿವರಿನೇ ಮಾಡ್ಕೊಂಡಿರೋದು. ಹಾಗಾದರೆ ಅವ್ರಿಗೆಲ್ಲ ಹೆಲ್ತ್ ಹದಗೆಟ್ಟಿದೆಯಾ? ಎಸ್, ಇವತ್ತಿನ ವಿಡಿಯೋ ನಾರ್ಮಲ್ ಡೆಲಿವರಿ ಆಗೋದ್ರಿಂದ ಆರೋಗ್ಯದಲ್ಲಿ ಏರುಪೇರು ಆಗುತ್ತಾ? ಡಾಕ್ಟರ್ ಹೇಳಿದ ಮಾತು ಸತ್ಯನಾ? ಇದ್ರ ಬಗ್ಗೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಥವಾ ನನ್ನ ಒಂದು ಮಾತುಗಳನ್ನು ನಿಮಗೆ ಹೇಳಬೇಕು. ನನ್ನ ಇಂಟೆನ್ಷನ್ ಇಷ್ಟೇ, ಮಿಸ್ಗೈಡ್ ಆಗಬಾರ್ದು, ದಾರಿ ತಪ್ಪಿಸುವಂತಹ ಕೆಲಸ ಯಾರಿಂದಲೂ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ ಮೇಲೆ ಕಂಪ್ಲೀಟಾಗಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಅದು ಏನೇ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ನಾರ್ಮಲ್ ಡೆಲಿವರಿ ಆದಮೇಲೂ ಕೂಡ ನಿಮಗೆ ಡಾಕ್ಟರ್ ಹೇಳಿದ ಮಾತು ನಿಜ ಅನ್ನಿಸ್ತು ಅಂತನೋ, ಈ ವಾಟ್ ಎವರ್ ಏನಿದ್ರೂ ಶೇರ್ ಮಾಡಿ, ಆಯಿತಾ? ಮೊದಲಿಗೆ ಈ ನಾರ್ಮಲ್ ಡೆಲಿವರಿ ಅಂತ ಅನ್ನೋದೇನಿದೆ, ಇವತ್ತಿಗೂ ಕೂಡ ಬೇರೆ ಕಂಟ್ರಿಗಳಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದೇ ಅವರು ನಾರ್ಮಲ್ ಡೆಲಿವರಿ. ಇನ್ ಕೇಸ್ ನಿಮ್ಮ ಬಾಡಿನಲ್ಲಿ ಮಗುವಿನ ವೆಯ್ಟ್ ಜಾಸ್ತಿ ಇದೆ, ನಾರ್ಮಲ್ ಟ್ರೈ ಮಾಡೋಕ್ಕಾಗಲ್ಲ ಅಂತ ಅಂದಾಗ, ಅಥವಾ ಮಗುವಿನ ಸುತ್ತ ನೀರು ಕಮ್ಮಿ ಇದೆ ಅಂತ ಅಂದಾಗ, ಅಥವಾ ಮಗು ಮೋಷನ್ ಪಾಸ್ ಮಾಡಿದೆ ಅಂತ ಹೇಳ್ತಾರೆ, ಸೊ ಆ ಟೈಮಲ್ಲಿ ಇರ್ಬೋದು, ಅಥವಾ ಸಮ್ ಮೇನ್ ರೀಸನ್ ಅಂತ ಬಂದಾಗ ಮಾತ್ರ ನಾರ್ಮಲ್ ಡೆಲಿವರಿ ಮಾಡ್ಸೋಕ್ಕೆ ಹೋಗಲ್ಲ, ಸಿ ಸೆಕ್ಷನ್ ಮಾಡಿಸ್ತಾರೆ. ಸೊ ಅದು ಕಂಪಲ್ಸರಿ. ಅಂದರೆ ಹಿಂದಿನ ಸಮಯದಲ್ಲಿ ಎಲ್ಲ ಹೇಗಿತ್ತು ಅಂತ ಅಂದರೆ, 90-95% ನಾರ್ಮಲ್ ಡೆಲಿವರಿ ಆದರೆ ಎಲ್ಲೋ 2-3 ಸಿ ಸೆಕ್ಷನ್ನು ಈ ಥರ ಇರ್ತಿತ್ತು. ಬಟ್ ಈಗ ಹೇಗಾಗಿದೆ ಅಂತ ಅಂದರೆ, ಎಲ್ಲೋ ಒಂದು 10% ನಾರ್ಮಲ್ ಡೆಲಿವರಿ ಆದರೆ ಉಳಿದ 90% ಸಿ ಸೆಕ್ಷನ್ ಆಗ್ತಾಯಿದೆ. ಇವತ್ತು ನಾವು ನೋಡ್ತೀವಿ, ಹಾಸ್ಪಿಟಲ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಇಲ್ಲೆಲ್ಲ ದುಡ್ಡಿನ ದಂಧೆ ಅಂತಲೇ ಹೇಳ್ಬೋದು. ಎಲ್ಲ ಮ್ಯಾನೇಜ್ಮೆಂಟ್ ಹೇಗೆ ಹೇಳ್ತಾರೆ ಆ ರೀತಿ ಅದ್ರ ಕೆಳಗಡೆ ನಡ್ಕೊಳ್ಳೋರು, ಡಾಕ್ಟರ್ಸ್ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು, ಎಲ್ಲರೂ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಲೇಬೇಕು. ಈಗ ನಾನೊಂದು ಉದಾಹರಣೆ ಕೊಡ್ತೀನಿ. ನಂದು ನಾರ್ಮಲ್ ಡೆಲಿವರಿ ರೀಸೆಂಟ್ ಆಗಿದ್ದನ್ನು ಹೇಳ್ತೀನಿ. ನಾರ್ಮಲ್ ಡೆಲಿವರಿ 1,10,000. ಡಾಕ್ಟರ್ ಬರೋಕ್ಕೂ ಮೊದಲು ನನಗೆ ಡೆಲಿವರಿ ಆಗೋಗಿತ್ತು. 1,10,000. ಅದೇ ಸಿ ಸೆಕ್ಷನ್ ಅಂತ ಅಂದರೆ, ಇನ್ ಕೇಸ್ ಸಿ ಸೆಕ್ಷನ್ ಅಂತ ಅಂದಿದ್ರೆ ಮಿನಿಮಮ್ 3 ಲಕ್ಷ ಬಿಲ್ ಮಾಡ್ತಿದ್ರು. ಸೊ ಇವಾಗ ನೀವು ಲೆಕ್ಕ ಹಾಕಿ, ನಾರ್ಮಲ್ ಡೆಲಿವರಿ 1 ಲಕ್ಷ, ಸಿ ಸೆಕ್ಷನ್ ಅಂತಂದರೆ 3 ಲಕ್ಷ. ಅದು ನಿಮಗೆ ಸ್ವಲ್ಪ ಫೋಟೋಶೂಟ್ ಮಾಡಿಕೊಡ್ತಾರೆ, ಮತ್ತು ಸ್ವಲ್ಪ ಐಫೈ ಕಲರ್ಫುಲ್ ಹಾಸ್ಪಿಟಲ್ಗಳು ಅಂತ ಅಂದಾಗ ಮಿನಿಮಮ್ ಪ್ಯಾಕೇಜ್ ತೊಗೊಳ್ಳಿ 5 ಲಕ್ಷ 6 ಲಕ್ಷ ಅನ್ನೋದಕ್ಕೆ ಬೆಲೆನೇ ಇಲ್ಲ, ಅಷ್ಟು ಡಿಮ್ಯಾಂಡನ್ನು ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಏನಕ್ಕೆ? ಓಕೆ, ದುಡ್ಡಾಗಬೇಕು. ಈಗ ದೊಡ್ಡ ಹಾಸ್ಪಿಟಲ್ ಕಟ್ಟಿರ್ತಾರೆ, ದೊಡ್ಡ ಎಕ್ವಿಪ್ಮೆಂಟ್ ಹಾಕಿರ್ತಾರೆ, ಮಿಷಿನ್ಗಳನ್ನು ಹಾಕಿರ್ತಾರೆ, ಡಾಕ್ಟರ್ಸ್ಗೆ ಸಂಬಳ ಕೊಡಬೇಕು, ಸ್ಟಾಫ್ಗಳಿಗೆ ಸಂಬಳ ಕೊಡಬೇಕು, ಅಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡಬೇಕು. ಇದೆಲ್ಲ ಮೇಂಟೈನ್ ಆಗಬೇಕಂತ ಅಂದರೆ, ಇವ್ರಿಗೆ ವರ್ಕೌಟ್ ಆಗಬೇಕು, ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಅವರು ಯಾವುದು ಇರುತ್ತೆ ಅದನ್ನೇ ಗೈಡ್ ಮಾಡ್ತಾರೆ. ಇವಾಗ ನೀವು ಸ್ಟೇಟ್ ಸಿಲೆಬಸ್ನ ತೊಗೊಳ್ತೀನಿ ಅಂತ ಅಂದರೆ ಸ್ಕೂಲಲ್ಲಿ ಏನು ಹೇಳ್ತಾರೆ, ಸ್ಟೇಟ್ಗಾದರೆ 50,000 ಇರುತ್ತೆ, CBSEಗಾದರೆ 1 ಲಕ್ಷ ಇರುತ್ತೆ,
ICCಗಾದರೆ 1.5-2 ಲಕ್ಷ ತನಕ ಇರುತ್ತೆ. ಸೊ ನೀವು ಇವಾಗ ಸ್ಟೇಟ್ ಸಿಲೆಬಸ್ನೇ ಪ್ರಮೋಟ್ ಮಾಡ್ತೀರಾ ಅಥವಾ ನಿಮಗೆ ಜಾಸ್ತಿ ದುಡ್ಡು ಬರೋದನ್ನ ಪ್ರಮೋಟ್ ಮಾಡ್ತೀರಾ? ಸ್ಕೂಲ್ಗಳದ್ದು ಕತೆ ಈ ಥರ. ನೀವು ಹೇಳ್ಬೋದು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗ್ಬೋದಲ್ವಾ ಇಷ್ಟು ಹೇಳೋರು ಅಂತ ಯಾರಾದರೂ. ಗೌರ್ಮೆಂಟ್ ಹಾಸ್ಪಿಟಲ್ ಅದೇ ಹೇಳ್ತಾ ಇಲ್ವಾ, ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಸರಿಯಾದ ರೀತಿಯ ವ್ಯವಸ್ಥಿತವಾಗಿ ಇದ್ದಿದ್ದರೆ ಎಲ್ಲರೂ ಗೌರ್ಮೆಂಟ್ಗೇ ಹೋಗೋರು. ಬಟ್ ಅಲ್ಲಿ ಇರಿಸು ಮುರುಸು ಅನ್ನೋದನ್ನು ನಾವು ನೋಡಿರ್ತೀವಿ. ಅಲ್ಲಿ ನಮ್ಮ ಜೀವಕ್ಕೆ ನಮ್ಮ ಪ್ರಾಣಕ್ಕೆ ಬೆಲೆನೇ ಇಲ್ಲ ಅಂತ ಅಂದಾಗ ಮಾತ್ರ ಪ್ರೈವೇಟ್ ಅಂತ ಹೋಗೋದು. ಸೊ ಪ್ರೈವೇಟಲ್ಲಿ ಅದನ್ನೇ ಒಂದು ಬಂಡವಾಳ ಅಂತ ಇಟ್ಕೊಂಡು ಈ ರೀತಿ ನಡೀತಾ ಇದೆ. ಆ್ಯಂಡ್ ತುಂಬ ಒಳ್ಳೆ ಡಾಕ್ಟರ್ಸ್ಗಳು ಇವತ್ತಿಗೂ ಕೂಡ ಇದ್ದಾರೆ. ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಂದರೆ ಅವರು ನಾರ್ಮಲ್ ಡೆಲಿವರಿನೇ ಮಾಡಿಸ್ತಾರೆ. ಎಷ್ಟೋ ಡಾಕ್ಟರ್ಗಳು ಹೇಳ್ತಾರೆ ನಿಮಗೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೇನೆ ಡೈರೆಕ್ಟಾಗಿಯೇ ಹೇಳ್ತಾರೆ. ಒಂದು 5-10% ಈಗ ಆ ಥರ ಡಾಕ್ಟರ್ಸ್ನ ನಾವು ನೋಡ್ತೀವಿ. ಉಳಿದ 90% ಡಾಕ್ಟರ್ಸ್ ಹೇಳೋದೇ ಏನು ಸಿಸೇರಿಯನ್ ಅವರಿಗೆ ಬಿಡು ಏನು ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ, ನಮ್ಮನ್ನು ಕೇಳ್ತಾರೆ, ನಾವು ಯಾಕೆ ರಿಸ್ಕ್ ತೊಗೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಇನ್ನು ಕೆಲವು ಡಾಕ್ಟರ್ ಇಲ್ಲ ಆ್ಯಕ್ಚುಲಿ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ನನ್ನನ್ನು ಏನು ನಂಬಿರ್ತಾರೆ, ಅಂದರೆ ನಮ್ಮ ಥರನೇ ಕಷ್ಟ ಸುಖ ಇದೆಲ್ಲ ನೋಡ್ಕೊಂಡು ಹೋದಂಥ ಡಾಕ್ಟರ್ಸ್ಗಳು ಪಾಪ ಅವ್ರ ಮನೇಲಿ ಬಡತನ ಇದೆ ಅಂತಲೋ ಮಗದೊಂದು ಸುಮ್ಮನೆ ಏನಕ್ಕೆ ಸೆಕ್ಷನ್ ಹೇಳಬೇಕು, 3-4 ಲಕ್ಷ ರೂಪಾಯಿ ಪೇ ಮಾಡೋಷ್ಟು ಕೆಪಾಸಿಟಿ ಅವ್ರಿಗಿರೋದಿಲ್ಲ, ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾರ್ಮಲ್ ಡೆಲಿವರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂಥ ಡಾಕ್ಟರ್ಸ್ನ ನೀವು ಹುಡ್ಕೊಳ್ಳಿ. ನೀವು ಅನ್ಕೋಬೋದು ಮ್ಯಾಮ್ ಇವಾಗ ಏನು ಮಾಡೋದಾಗಾದರೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕಂತ ಅಂದರೆ, ಆ ಥರ ಡಾಕ್ಟರ್ಸ್ ನಿಮ್ಮ ಒಂದು ಊರಲ್ಲಿ ಅಟ್ಲೀಸ್ಟ್ ಒಂದು ಡಿಸ್ಟಿಕ್ ಅಂತ ಅಂದರೆ ಇಬ್ಬರು ಡಾಕ್ಟರ್ಸ್ ಇರಲ್ವಾ? ತಿಳ್ಕೊಳ್ಳಿ. ಫಸ್ಟು ಒಂದು ಹಾಸ್ಪಿಟಲ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಡಾಕ್ಟರ್ ಹೇಗಿದ್ದಾರೆ ಅವ್ರ ಹಿಸ್ಟ್ರಿನ ತಿಳ್ಕೊಳ್ಳಿ. ನಾರ್ಮಲ್ ಡೆಲಿವರಿಗೆ ಫೇಮಸ್ ಆಗಿರುವಂಥ ಡಾಕ್ಟರ್ಸು ಖಂಡಿತ ಇದ್ದೇ ಇರ್ತಾರೆ, ಒಬ್ಬರಾದರೂ ಇದ್ದೇ ಇರ್ತಾರೆ. ಆ ಡಾಕ್ಟರ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರ ಜೊತೆ ಮಾತಾಡಿ. ಒಳ್ಳೆ ಡಾಕ್ಟರ್ನ ನೀವು ಫಸ್ಟಿಂದ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ, ಅವ್ರ ಗೈಡೆನ್ಸ್ನ ತೊಗೊಂಡ್ರಿ ಅಂತ ಅಂದರೆ, ಸೊ ಏನೇ ಇದ್ರೂ ಅವರು ಕರೆಕ್ಟಾಗಿ ನಿಮ್ಮನ್ನು ಗೈಡ್ ಮಾಡ್ತಾ ಇರ್ತಾರೆ. ಓಕೆ, ನಿಮಗೆ ಇನ್ನೇನು ಸದ್ಯದರಲ್ಲೇ ಡೆಲಿವರಿ ಆಗುತ್ತೆ, ಬೇಬಿ ಪೊಸಿಷನ್ ತೊಗೊಂಡಿದೆ, ಬೇಬಿ ಸುತ್ತ ನೀರಿನ ಪ್ರಾಬ್ಲಮ್ ಏನಿಲ್ಲ, ಹೆಲ್ತಿಯಾಗಿ ಇದೆ, ಬೇಬಿ ವೆಯ್ಟು ಕರೆಕ್ಟಾಗಿದೆ, ನಾರ್ಮಲ್ ಡೆಲಿವರಿ ಕರೆಕ್ಟಾಗಿ ಆಗುತ್ತೆ ಅಂತ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಇಲ್ಲ ಇನ್ ಕೇಸ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಸೊ ಅವ್ರು ಕರೆಕ್ಟಾಗಿ ನಿಮಗೆ ಗೈಡ್ ಮಾಡ್ತಾರೆ. ನಾನು ಕೇಳ್ಕೊಳ್ಳೋದೇನು ಈ ವಿಡಿಯೋ ಮೂಲಕ ಅಂತ ಅಂದರೆ, ದಯವಿಟ್ಟು ಡಾಕ್ಟರ್ಸ್ಗಳಲ್ಲಿ ಕೇಳೋದು, ನಿಮ್ಮ ಮನೆಯಲ್ಲಿ ಹೇಗೆ ಅಕ್ಕ ತಂಗಿ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮಗೆ ಬೇಕಾದವರು ಎಷ್ಟು ಇಂಪಾರ್ಟೆಂಟು ಎಷ್ಟು ಅಲ್ವಾ? ಸೊ ಅದೇ ರೀತಿ ಇನ್ನೊಂದು ಮನೆಯಲ್ಲಿ ಮಗಳು, ಇನ್ನೊಂದು ಮನೆಯಲ್ಲಿ ತಂಗಿ ಅಕ್ಕ, ಅವ್ರ ಮನೆಗೂ ಅವರು ಇಂಪಾರ್ಟೆಂಟ್ ಇರ್ತಾರೆ ಅಲ್ವಾ? ಸೊ ಈಗ ನಾರ್ಮಲ್ ಡೆಲಿವರಿ ಏನಕ್ಕೆ ನಾರ್ಮಲ್ ಅಂತ ಅಂದರೆ, ನಿಮ್ಮ ಬಾಡಿ ತುಂಬ ಬೇಗನೆ ರಿಕವರ್ ಆಗುತ್ತೆ. 1 ವರ್ಷದ ಒಳಗಡೆ 6 ತಿಂಗಳಲ್ಲೇ ನಿಮಗೆ ಎಷ್ಟೋ ಸುಧಾರಿಸ್ಕೊಂಡಿದ್ದೀರ ಅಂತ, 9 ತಿಂಗಳು ಅನ್ನೋಷ್ಟೊತ್ತಿಗೆ ನಿಮ್ಮ ಬಾಡಿ ನಾರ್ಮಲ್ ಆಗೇ ಆಗಿರುತ್ತೆ. ಈಗ ಹೇಳ್ತಾರೆ ಅವ್ರು ಹೇಳ್ತಾ ಇದ್ರು ಡಾಕ್ಟರು, ನಾರ್ಮಲ್ ಡೆಲಿವರಿ ಆದವರು ಅದು ಪುಷ್ ಮಾಡಬೇಕಾದ್ರೆ ಹೊಟ್ಟೆ ಒಳಗಡೆ ಏನು ಅಂಗಗಳಿರುತ್ತೆ ಅದು ಪೊಸಿಷನ್ ಎಲ್ಲ ಚೇಂಜ್ ಆಗಿರುತ್ತೆ. ಸೊ ಅವ್ರು ನಕ್ಕಿದಾಗ ಯೂರಿನ್ ಪಾಸ್ ಆಗೋದಿರ್ಬೋದು, ಮತ್ತು ಪೈಲ್ಸ್ ಬರುವಂಥ ಚಾನ್ಸಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಆಗುವಂಥ ಚಾನ್ಸಸ್ ಇರ್ಬೋದು ಅಂತ ಎಲ್ಲ ಹೇಳಿದ್ದಾರೆ. ಖಂಡಿತ ಅದೆಲ್ಲ ನಂಬೋದಕ್ಕೆ ಹೋಗ್ಬಿಡಿ. ಸೀರಿಯಸ್ಲಿ ನನಗೆ 2 ಡೆಲಿವರಿನೂ ಕೂಡ ನಾರ್ಮಲೇ ಆಗಿರೋದು, ಆ ಥರ ಯಾವುದೇ ಪ್ರಾಬ್ಲಮ್ ಅಂತ ಇಲ್ಲ. ಆ್ಯಂಡ್ ನಂದು ಬೇಡ, ನನ್ನ ತಾಯಿ 3 ಮಕ್ಕಳು ನಾರ್ಮಲ್ಲು. ಸೊ ಅವ್ರಿಗೂ ಅಷ್ಟೇ ಆ ಥರ ಯಾವುದೇ ಪ್ರಾಬ್ಲಮ್ಗಳಿಲ್ಲ. ಆ್ಯಂಡ್ ಅವರು ಬೇಡ, ಅವರ ಅತ್ತೆ ನಮ್ಮ ಅಜ್ಜಿ ಅವರಿಗೆ 9-10 ಜನ ಮಕ್ಕಳು, ನಾರ್ಮಲ್ ಡೆಲಿವರಿ. ಇವತ್ತಿಗೂ ಶಿ ಪರ್ಫೆಕ್ಟ್ಲಿ ಆಲ್ ರೈಟ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಏನಾದರೂ ಅವ್ರ ಜೊತೆ ಮಾತಾಡಿಸಿ ವಿಡಿಯೋನೂ ಕೂಡ ಮಾಡ್ತೀನಿ. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಅಥವಾ ಇದನ್ನೆಲ್ಲ ನೋಡಿಕೊಂಡೇ ನಾನು ಹೇಳ್ತಾ ಇರೋದು, ಭಯ ಪಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಾರ್ಮಲ್ ಡೆಲಿವರಿ ಸೇಫ್ ಇದೆ. ಇನ್ ಕೇಸ್ ಹೆಲ್ತ್ ಸಮ್ ಪ್ರಾಬ್ಲಮ್ಸಿಂದ ಏನಾದರೂ ಸಿಸೇರಿಯನ್ ಅಂತ ಅಂದಾಗ ಡಾಕ್ಟರ್ಸ್ನ ಫಸ್ಟು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ದಾಗ ಅವರೇ ನಿಮಗೆ ಗೈಡ್ ಮಾಡ್ತಾರೆ. ಅಂಥ ಟೈಮಲ್ಲಿ ಮಾತ್ರ ಸೆಕ್ಷನ್ ಹೋಗಿ. ಸೆಕ್ಷನ್ ತಪ್ಪು ಕೆಟ್ಟದು ಅಂತಲ್ಲ, ಏನಂದರೆ ರಿಕವರಿ ಲೇಟ್ ಇರುತ್ತೆ. ಮತ್ತು ಆಮೇಲೆ ಸಮ್ ವಿಂಟರ್ ಟೈಮಲ್ಲಿ, ಚಳಿಗಾಲದಲ್ಲಿ ಎಲ್ಲ ಬಾಡಿ ಪೇಯ್ನ್ ಬರೋದಿರ್ಬೋದು, ಅಥವಾ ವೀಕ್ನೆಸ್ ಅಂತ ಅನಿಸೋದು, ಅಥವಾ ಬೇರೆ ರಿಲೇಟೆಡ್ ಇಶ್ಯೂಸ್ ಆಗ್ತಾ ಹೋಗುತ್ತೆ ಒಂದರಿಂದ ಅಂತ. ಬಟ್ ಅದರ್ವೈಸ್ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರಿ ಅಂತ ಅಂದರೆ ಖಂಡಿತ ಸೆಕ್ಷನಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ತುಂಬ ಕಂಫರ್ಟಬಲ್ ಡೆಲಿವರಿ ಅಂತಂದರೆ ನನ್ನ ಪ್ರಕಾರ ನಾರ್ಮಲ್. ಸೊ ನಿಮಗೆ ಆ ಒಂದು ನ್ಯಾಚುರಲ್ ಪೇಯ್ನ್ ಇರ್ಬೋದು, ನ್ಯಾಚುರಲ್ ಬರ್ತ್ ಇರ್ಬೋದು,
ನೀವು ಗೂಗಲ್ ಮಾಡಿ ನೋಡಿ, ಅಥವಾ ಕೆಲವರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಫಾರಿನರ್ಸ್, ಅವರು ನಾರ್ಮಲ್ ಡೆಲಿವರಿಗೆ ಹೆಚ್ಚು ಇಂಪಾರ್ಟೆಂಟ್ ಕೊಡ್ತಾರೆ. ಅದ್ರ ಕಡೆ ನೀವು ಬೇಕಾದ್ರೆ ಸ್ಟಡಿ ಮಾಡಿ ನೋಡಿ, ನಿಮ್ಗೆ ಅವಾಗ ಕ್ಲಾರಿಟಿ ಸಿಗುತ್ತೆ. ಐ ಥಿಂಕ್ ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ 100% ಸೇಫ್ ಇದೆ. ಯಾವುದೇ ಆರೋಗ್ಯದ ಸಮಸ್ಯೆಗಳು ಖಂಡಿತ ಬರೋದಿಲ್ಲ. ಎಕ್ಸ್ಪೀರಿಯನ್ಸ್ ಮುಂದೆ ಯಾವ ಎಕ್ಸ್ಪರ್ಟು ಬೇಕಾಗಿಲ್ಲ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಇನ್ನೊಂದೇನೆಂದರೆ, ನೀವೆಷ್ಟು ಸ್ಟ್ರಾಂಗಾಗಿ ಇರ್ತೀರಾ, ನೀವು ಯಾವ ರೀತಿ ಹೆಲ್ತಿ ಲೈಫ್ ಸ್ಟೈಲ್ನ, ಹಾಗೆ ನೀವೆಷ್ಟು ಕಾನ್ಫಿಡೆಂಟಾಗಿ ಇರ್ತೀರಾ ಅಷ್ಟು ಹೆಲ್ಪ್ ಆಗುತ್ತೆ. ಇದನ್ನು ಹೇಳಬೇಕಿತ್ತು. ಹಾಗಾಗಿ ಈ ಒಂದು ವಿಡಿಯೋ ಬಂದು ನಾರ್ಮಲ್ ಡೆಲಿವರಿ ಖಂಡಿತವಾಗ್ಲೂ ಸೇಫ್. ನಾರ್ಮಲ್ ಡೆಲಿವರಿ ಅಂದಿದ ತಕ್ಷಣ ಭಯ ಪಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಸಿ ಸೆಕ್ಷನ್ಗೆ ಹೋಗೋಣ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಸಿ ಸೆಕ್ಷನ್ ಅನ್ನೋದನ್ನು 2ನೇ ಆಪ್ಷನ್ಸ್ ಅಂತ ಇಟ್ಕೊಳ್ಳಿ. ನಾರ್ಮಲ್ ಡೆಲಿವರಿನೇ ಫಸ್ಟ್ ಆಪ್ಷನ್ಸ್, ಫಸ್ಟ್ ಪ್ರಿಯಾರಿಟಿ ನಿಮ್ಮದಾಗಿರಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹೆಲ್ಪ್ ಆಯಿತು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಇಟ್. ಬಾಯ್ ಬಾಯ್.